ಸಿದ್ದರ ಬೆಟ್ಟದಲ್ಲಿ ನೆಲಮಂಗಲ ಪಿಡಿಒಗಳ ಎಣ್ಣೆ ಪಾರ್ಟಿ. ಕೆಲಸದ ವೇಳೆಯಲ್ಲಿ ಮದ್ಯಮಾಂಸದ ಮೋಜು ಮಸ್ತಿ. ವಿಡಿಯೋ ವೈರಲ್ ಆದರೂ ಶಿಸ್ತು ಕ್ರಮಕ್ಕೆ ಮೀನಾಮೇಷ. ತಪ್ಪಿತಸ್ಥ ಪಿಡಿಒಗಳ ರಕ್ಷಣೆಗೆ ನಿಂತ ಜಿಲ್ಲಾ ಪಂಚಾಯತ್ ಸಿಇಒ ಇಒ. ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಕರ್ತವ್ಯದ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮದ್ಯಮಾಂಸದ ಪಾರ್ಟಿ ಮಾಡಿರುವ ಘಟನೆ ನೆಲಮಂಗಲ ತಾಲೂಕಿನಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಡಿಯೋ ವೈರಲ್ ಆಗಿ 3 ದಿನಗಳೇ ಕಳೆದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಜರುಗಿಸದಿರುವುದು ಹಿರಿಯ ಅಧಿಕಾರಿಗಳ ನಡೆಗೆ ಅನುಮಾನ ಹುಟ್ಟುಹಾಕಿದೆ. ಈ ಖಾತಾ ತೆರಿಗೆ ಪಾವತಿ ಮತ್ತು ಕುಡಿಯುವ ನೀರಿನಂತಹ ತುರ್ತು ಕೆಲಸಗಳಿಗಾಗಿ ಸಾರ್ವಜನಿಕರು ಪ್ರತಿದಿನ ಪಂಚಾಯಿತಿ ಕಚೇರಿಗಳಿಗೆ ಅಲಿತಾ ಇದ್ರೆ ಅಧಿಕಾರಿಗಳು ಮಾತ್ರ ಕರ್ತವ್ಯ ಮರೆತು ಎಣ್ಣೆ ಪಾರ್ಟಿಯಲ್ಲಿ ಬ್ಯುಸಿಯಾಗಿದ್ದಾರೆ. ನೆಲಮಂಗಲ ತಾಲೂಕಿನ ಡಾಬಾಸ್ಪೇಟೆ ಸಮೀಪದ ಸಿದ್ದರ ಬೆಟ್ಟದಲ್ಲಿ ಪಿಡಿಒಗಳು ಹಾಗೂ ಸಿಬ್ಬಂದಿಗಳು ನಡೆಸಿದ ಪಾರ್ಟಿಯ ದೃಶ್ಯಗಳು ವೈರಲ್ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಯಂತಹ ಪ್ರಮುಖ ಕೆಲಸಗಳಿದ್ದರೂ ಪಿಡಿಒಗಳಾದ ರವಿಶಂಕರ್, ಚಿರಂಜೀವಿ, ಪ್ರಶಾಂತ್, ಹರೀಶ್, ಗಿರೀಶ್, ದಿನೇಶ್ ಹಾಗೂ ಬಿಲ್ ಕಲೆಕ್ಟರ್ಗಳು ಪಾರ್ಟಿ ಮಾಡಿರುವುದು ಸಾರ್ವಜನಿಕರನ್ನ ಕೆರಳಿಸಿದೆ. ಇನ್ನು ಕೆಲಸದ ವೇಳೆಯಲ್ಲಿ ನಿಯಮ ಉಲ್ಲಂಘಿಸುವುದು ಸಂಪೂರ್ಣ ತಪ್ಪು. ಮಾಧ್ಯಮ ವರದಿ ಆಧರಿಸಿ ತನಿಖೆಗೆ ಸೂಚಿಸಿದ್ದು, ವರದಿ ಬಂದ ತಕ್ಷಣ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕೆಲಸ ಸಮಯದಲ್ಲಿ ಅವರು ಒಂದು ವೇಳೆ ನಮ್ದೇನು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ 100% ಅವ್ರ ಮೇಲೆ ಕ್ರಮ ಆಗುತ್ತೆ. ನಾನು ನೋಡಿದ್ದೇನೆ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಮೌಖಿಕವಾಗಿ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ನೋಡಿ, ಕೆಲಸ ಸಮಯದಲ್ಲಿ ಅವರು ಒಂದು ವೇಳೆ ನಮ್ದೇನು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ 100% ಅವ್ರ ಮೇಲೆ ಕ್ರಮ ಆಗುತ್ತೆ. ನಾನು ನೋಡಿದ್ದೇನೆ, ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಮೌಖಿಕವಾಗಿ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಒಟ್ನಲ್ಲಿ ವಿಡಿಯೋ ಸಾಕ್ಷ್ಯಗಳಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ವಾಸಂತಿ ಅಮರ್ ಹಾಗೂ ತಾಲೂಕು ಪಂಚಾಯತ್ ಇಒ ಬಿಂದು ಅವರು ತಪ್ಪಿತಸ್ಥರ ರಕ್ಷಣೆಗೆ ನಿಂತಿದ್ದಾರಾ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಕಚೇರಿಗಳಿಗೆ ಬರುವ ಜನರಿಗೆ ಸಿಗದ ಅಧಿಕಾರಿಗಳು ಪಾರ್ಟಿಯಲ್ಲಿ ಮೋಜು ಮಾಡ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವ ಸ್ಥಳೀಯರು ತಪ್ಪಿತಸ್ಥರನ್ನ ಕೂಡಲೇ ಅಮಾನತುಗೊಳಿಸಿ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ.